ದರ್ಶನ್ ಒಳಗಡೆ ಈ ಥರ ಆಗ್ತಾ ಇದ್ದಂಗೆ ಮೇ ಬಿ ಅವ್ರ ಫ್ಯಾನ್ಸ್ಗೆ ಮತ್ತು ಒಂದಷ್ಟು ಜನಕ್ಕೆ ನೋವಾಗಿರುತ್ತೆ. ಬಟ್ ಅಷ್ಟೇ ಜನ ಹೊಟ್ಟೆ ಉರಿರೋರು ಜಲಸ್ ಇರೋರು ಖಂಡಿತ ಖುಷಿ ಪಟ್ಟಿರ್ತಾರೆ. ಬಟ್ ಎಕ್ಸ್ಪೆಷಲಿ ನಾನು ಪವಿತ್ರ ವಕೀಲಾಗಿ ನನಗೆ ಬಹಳ ಬೇಜಾರಂತೂ ಖಂಡಿತ ಆಯಿತು. ಯಾಕಂದರೆ ಶೀ ಈಸ್ ಇನ್ನಸೆಂಟ್. ಅವರ ಇನ್ವಾಲ್ವ್ಮೆಂಟು ಇವಾಗ ಆರ್ಡ್ರ್ ಏನು ಬಂದಿದೆ, ಇವಾಗ ಇದನ್ನು ನೋಡೋರು ಸಾಧ್ಯ ಆದರೆ ಕಮೆಂಟ್ಸ್ ಕೊಡೋದಕ್ಕೂ ಮೊದಲು ಬೇಲ್ ಆರ್ಡರ್ನ ನೋಡಿರಿ, ಏನು ಕ್ಯಾನ್ಸಲ್ ಆಯ್ತಲ್ಲ ಆರ್ಡರ್ ನೋಡಿರಿ. ಅದರಲ್ಲಿ ಪವಿತ್ರಾದ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದನ್ನ ಅವರೇ ಹೇಳಿದ್ದಾರೆ. ಪವಿತ್ರ ಇನ್ವಾಲ್ವ್ಮೆಂಟು ನನ್ನ ಪ್ರಕಾರ 100ಅಲ್ಲಿ ಒಂದು 2% ಅಷ್ಟೇ ಇನ್ವಾಲ್ವ್ಮೆಂಟು ಅವ್ರು ತೋರಿಸಿರೋ ಪ್ರಕಾರ. ನಾನು ಹೇಳೋ ಪ್ರಕಾರ ಇನ್ವಾಲ್ವ್ಮೆಂಟೇ ಇಲ್ಲ. ಅರ್ಥ ಆಯ್ತಾ? ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ. ಅದು ಹೇಳೋದಲ್ಲ, ಸರ್ಕಮ್ಸ್ಟೆನ್ಸು ಸಿಚುವೇಶನ್ಸ್. ಇವಾಗ ನೀವು ಇಲ್ಲಿ ಬಂದಿದ್ದೀರಾ, ಇಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ. ಇಲ್ಲಿ ಘಟನೆ ನಡೆಯೋದಕ್ಕೂ ನೀವು ಬಂದಿರೋದಕ್ಕೂ, ನೀವು ಬಂದಿರೋ ನನ್ನ ಆಫೀಸ್ಗೆ ಪಕ್ಕದಲ್ಲಿ ಯಾವುದೋ ಅಂಗಡಿ ಹತ್ರ ಇಲ್ಲಿ ಏನೋ ನಡೆದ್ರೆ ಅದಕ್ಕೆ ನೀವು ಹೊಣೆ ಅಲ್ಲ. ಇಲ್ಲಿ ಆಗ್ತಾ ಇರೋದು ಆ ಥರ. ಇವನ್ ದರ್ಶನ್ದಾಗಿರೋದು ಅದೇ ಥರನೇ. ಈಗ ಅಲ್ಲಾಗಿರೋದೈತೆ. ಇವಾಗ ನಾನು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿ ಬಂದೆ, ಅಲ್ಲಿ ಯಾರೋ ನನ್ನ ಹತ್ರ ಒಂದಷ್ಟು ಫೋಟೋಸ್ ಹೊಡಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋದ್ರು. ಅಲ್ಲೆಲ್ಲೋ ಹೋಗಿ ಅವ್ರಿಗೇನೋ ಅಚಾತುರ್ಯ ಆಗುತ್ತೆ. ಸೊ ಆಗಿದ್ದಷ್ಟೇ ಹೆಂಗಾಗುತ್ತೆ ಅಂದರೆ, ಇವರು ನಾರಾಯಣ್ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ರು, ಅಲ್ಲಿ ಏನೋ ಒಂದು ಗಲಾಟೆ ಆಯಿತು. ಗಲಾಟೆ ಆದಾಗ ನಾರಾಯಣ್ ಕಡೆಯವರೆಲ್ಲ ಸೇರಿ ಹೊಡೆದ್ರು. ಈ ಥರ ಒಂದು ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದಿತ್ತು. ದರ್ಶನ್ ಇನ್ವಾಲ್ವ್ಮೆಂಟು ಇಲ್ಲ, ಪವಿತ್ರ ಗೌಡರ ಇನ್ವಾಲ್ವ್ಮೆಂಟ್ ಇಲ್ಲ. ಅದರಲ್ಲಿ ಇರ್ತಕ್ಕಂಥವ್ರು ಬಹಳ ಜನ ಇನ್ನಸೆಂಟ್ ಇದ್ದಾರೆ. ಕೆಲವೊಬ್ಬರು ಇವಾಗ ಪೊಲೀಸ್ನವರು ಅವ್ರು ಹೆಂಗೆ ಅಂದರೆ ನನಗೆ ಅನಿಸಿರೋದು ಇದರಲ್ಲಿ ಬಹಳ ಸೂಪರ್ ಕಾಪ್ಗಳ ಥರ. ಅವಾಗ ಸಾಂಗ್ಲಿಯಾನ ಪಿಕ್ಚರ್ ಬಂತಲ್ಲ, ಆ ಥರ ಒಂದು ಸ್ಟೈಲಲ್ಲಿ ಮಾಡಿ ಏನೋ ಒಂದು ಸೂಪರ್ ಕಾಪ್ಗಳು ಅನ್ಸ್ಕೊಂಡಿದ್ದಾರೆ. ಅವ್ರಿಗೊಂದು ದಿವಸ ಬ್ಯಾಡ್ ಟೈಮ್ ಬರುತ್ತೆ. ಗುಡ್ ಟೈಮ್ ಇವತ್ತು ಮೇ ಬಿ ಇರ್ಬೋದು, ಒಂದು ದಿವಸ ಅವ್ರಿಗೂ ಬ್ಯಾಡ್ ಟೈಮ್ ಬರುತ್ತೆ. ಮೇ ಬಿ ಒನ್ ಫೈಂಡ್ ಇಟ್ ಡೆಫಿನೆಟ್ಲಿ ದೇ ವಿಲ್ ಫೇಸ್ ಅಷ್ಟೇ. ಸರ್, ಈಗ ಒಂದು ವರ್ಗದ ಜನ ಏನು ಹೇಳ್ತಾರೆ ಅಂದರೆ, ಎಷ್ಟೋ ಒಂದು ಕೇಸ್ಗಳಿದೆ, ಎಷ್ಟೋ ಜನಕ್ಕೆ ಬೇಲ್ ಆಗಿದೆ, ಎಷ್ಟೋ ಜನ ಆರೋಪಿಗಳಿರ್ತಲ್ಲ ಅವ್ರಿಗೆಲ್ಲ ಬೇಲ್ ಆಗಿದೆ. ಬಟ್ ಬೇಲ್ ಆದಮೇಲೆ ಅದಷ್ಟಕ್ಕೆ ಸೀಮಿತ ಆಗಿದೆ. ಸುಪ್ರೀಂ ಕೋರ್ಟ್ ಲೆವೆಲ್ವರೆಗೂ ಯಾವ ಸರ್ಕಾರನೂ, ಅಂದರೆ ಯಾವ ಸರ್ಕಾರ ಇದ್ದಾಗಲೂ ಅಷ್ಟೇ ಯಾವ ಕೇಸ್ನು ತೊಗೊಂಡು ಹೋಗಿರಲಿಲ್ಲ. ಕರೆಕ್ಟ್. ಈ ಕೇಸಲ್ಲಿ ಎಸ್ಪೆಷಲಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಈ ಸರ್ಕಾರ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬೇಲ್ನ ಕ್ಯಾನ್ಸಲ್ ಮಾಡಿಸೋ ಲೆವೆಲ್ಗೆ ಹೋಗಿದೆ ಅಂದರೆ ಅದನ್ನ ಆಕ್ಚುಲಿ ನೀವು ರಾಜಕಾರಣಿಗಳನ್ನ, ಅದರಲ್ಲಿ ಮೇನ್ ಸ್ಟ್ರೀಮಲ್ಲಿ ಇರ್ತಕ್ಕಂಥವ್ರನ್ನ, ಹೋಮ್ ಮಿನಿಸ್ಟರ್ನ, ಇಂಥವ್ರನ್ನ ಕೇಳಿದ್ರೆ ಭಾಳ ಚೆನ್ನಾಗಿರುತ್ತೆ. ನೀವು ಯಾಕೆ ಎಲ್ಲ ಕೇಸ್ಗಳಲ್ಲೂ ಕೂಡ ನೀವು ಯಾಕೆ ಅಪೀಲ್ ಹೋಗೋದಿಲ್ಲ, ರಿಜೆಕ್ಷನ್ ಮಾಡಿ ಅಂತ? ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಸಾವಿರಾರು ಮರ್ಡರ್ ಕೇಸ್ ಆಗುತ್ತೆ. ಅಪೀಲ್ ಹೋಗಿರೋದು ಇತ್ತೀಚಿನ ದಿನಗಳಲ್ಲಿ ಒಂದು 2-3 ಹೋಗಿರ್ಬೋದು. ಮ್ಯಾಕ್ಸಿಮಮ್ ಸುಪ್ರೀಂ ಕೋರ್ಟ್ಗೆ ಒಂದು 2-3 ಹೋಗಿರ್ಬೋದು, ಅಥವಾ ಒಂದು 10 ಹೋಗಿರ್ಬೋದಾ. ಮೇ ಬಿ ಅದರಲ್ಲೂ ಹೋಗೋ 10 ಕೇಸ್ ಕೂಡ ಎಂಥದ್ದಾಗಿರುತ್ತೆ ಅಂದರೆ, ಸ್ವಲ್ಪ ಸೆಲೆಬ್ರಿಟಿ ಸ್ಟೇಟಸ್ಸು ಅಥವಾ ಪೊಲಿಟಿಕಲಿ ಬ್ಯಾಕ್ಗ್ರೌಂಡು, ಇಂಥ ಕೇಸಸ್ಗಳು. ಮೇ ಬಿ ಪೊಲಿಟಿಕಲಿ ಒಂದಷ್ಟು ಜನಕ್ಕೆ ದರ್ಶನ್ ಕಂಡ್ರೆ ಆಗದೆ ಇರ್ಬೋದು. ಅಲ್ಲ, ಯಾಕೆಂದರೆ ಅವ್ರಿಗೆ ಎಲ್ಲ ಪಕ್ಷದಲ್ಲೂ ಗುರುತಿಸ್ಕೊತಾ ಇದ್ರು, ಅಂದರೆ ವ್ಯಕ್ತಿಪರ ನಿಲ್ತಾ ಇದ್ರು. ಆ್ಯಕ್ಚುಲಿ ಇರ್ಬೋದು, ಅದೇ ಹೇಳಿದ್ನಲ್ಲ, ವ್ಯಕ್ತಿಗತವಾಗಿ ಇರ್ತಾ ಇದ್ರು. ಮೇ ಬಿ ಕೆಲವೊಬ್ಬರಿಗೆ ಕೆಲವೊಂದು ಪರ್ಸ್ನಲ್ ತೊಗೊಂಡಿರ್ಬೋದು. ನನಗನ್ಸಿದ ಪ್ರಕಾರ ಹೇಳಿದ್ನಲ್ಲ, ಯಾಕಂದರೆ ಐ ಆಮ್ ನಾಟ್ ಬಿಲಾಂಗ್ ಟು ಎನಿ ಪಾರ್ಟಿ. ನಾನು ಯಾವ ಕಾಂಗ್ರೆಸ್ಸಲ್ಲೂ ಇಲ್ಲ, BJPಲೂ ಇಲ್ಲ, JDSಲ್ಲೂ ಇಲ್ಲ, ಕಡೆ ಪಕ್ಷ ಆಮ್ ಆದ್ಮಿ ಪಕ್ಷದಲ್ಲೂ ಇಲ್ಲ. ನಾನು ಕನ್ನಡದ ಪಕ್ಷ, ಕನ್ನಡಿಗರ ಪಕ್ಷ. ಸೊ ಹಾಗಾಗಿ ನನ್ನ ಪ್ರಕಾರ ಸಮಥಿಂಗ್ ಇದು ಪೊಲಿಟಿಕಲಿ ಅಪೀಲ್ ಹೋಗೋ ವಿಚಾರದಲ್ಲಿ ಬಂದರೆ, ರಿಜೆಕ್ಷನ್ಗೆ ಬೇಲ್ಗೆ ಮೇ ಬಿ ಪೊಲಿಟಿಕಲಿ ಸ್ವಲ್ಪ ಬ್ಯಾಕಪ್ ಇರ್ಬೋದು, ನನ್ನ ಒಂದು ಅನಿಸಿಕೆ. ಯಾಕಂದರೆ ಪೊಲೀಸ್ನವರು ರಾಜಕಾರಣಿಗಳನ್ನ ಕೇಳದೆ ನನ್ನ ಪ್ರಕಾರ ಅವ್ರು ಏನೂ ಮಾಡಲ್ಲ. ಹೇಳ್ಬೋದು ಮೀಡಿಯಾಗಳ ಮುಂದೆ ಬಂದು, ಅಯ್ಯೋ ಹಿಂಗಾಗೋಯ್ತು, ಪಾಪ ಹಿಂಗಾಗೋಯ್ತು ಅಂತ ರಾಜಕಾರಣಿಗಳು ಹೇಳ್ಬೋದು, ಕೈ ತೊಳ್ಕೊಬೋದು. ಬಟ್ ವಿತೌಟ್ ದೇರ್ ಕನ್ಸಂಟ್ ಖಂಡಿತವಾಗಿಯೂ ಹೋಗಿರಲ್ಲ. ಅವ್ರು ಏನಾಗಬೇಕಂದ್ರೂ ಒಂದು ಸಲ ಅವ್ರು ಹೈಯರ್ ಆಫೀಸರ್ಸ್ನ ಕೇಳ್ತಾರೆ, ಕಮಿಷನರ್ ಲೆವೆಲಲ್ಲಿ ಕೇಳ್ತಾರೆ, ಕಮಿಷನರ್ ಹೋಗಿ ಹೋಮ್ ಮಿನಿಸ್ಟ್ರಿಗೆ ಹೇಳ್ತಾರೆ. ವಿತೌಟ್ ಅವ್ರ ನಾಲೆಡ್ಜ್ಗೆ ಹೋಗದೆ ಅವ್ರು ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ ತನಕ ಹೋಗಲ್ಲ. ಸೆಷನ್ ಕೋರ್ಟಲ್ಲಿ ಬೇಲ್ ಆದರೆ ಹೈಕೋರ್ಟ್ಗೆ ಇಲ್ಲಿ ರಿಜೆಕ್ಷನ್ಗೆ ಹೋಗಲ್ಲ. ಅಂಥದ್ರಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಗೌರ್ಮೆಂಟು ಖರ್ಚು ಮಾಡಿಕೊಂಡು ಮತ್ತೊಂದು ಮಾಡುತ್ತೆ ಅನ್ನೋದಾದರೆ ಡೆಫಿನೆಟಾಗಿ ಪೊಲಿಟಿಕಲಿ ಏನೋ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಇಲ್ಲದೆ ಅಂತೂ ಖಂಡಿತ ಇರಲ್ಲ. ಸರ್, ಇವಾಗ ಇಷ್ಟೆಲ್ಲ ಆದಮೇಲೆ ನಿಮ್ಮ ಮುಂದೆನೇ ನಡೆ, ಇವನು ಪವಿತ್ರ ಗೌಡ ಪರ ವಕೀಲರಾಗಿರೋದು ಅಷ್ಟೇ. ಕಾನೂನನ್ನು ನಂಬಬೇಕು ಅಷ್ಟೇ. ಕಾನೂನನ್ನು ನಂಬ್ಕೊಳ್ತೀವಿ. ಇವತ್ತು ನನ್ನ ಪ್ರಕಾರ ನ್ಯಾಯ ಇದೆ, ಖಂಡಿತ ಇದೆ. ಇವತ್ತೊಂದು ಸ್ವಲ್ಪ ಡಾರ್ಕಲ್ಲಿ ಇರ್ಬೋದು, ನಾವು ಬ್ಲ್ಯಾಕಲ್ಲಿ ಶೇಡಲ್ಲಿ ಇರ್ಬೋದು, ಕತ್ಲಲ್ಲಿರ್ಬೋದು, ಖಂಡಿತ ಬೆಳಕು ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ನಾವು ಏನನ್ನು ನಂಬಿಲ್ಲ ಅಂದರೂ ಇವತ್ತು ಅಲ್ಪ ಸ್ವಲ್ಪ ನ್ಯಾಯ ಇರೋದು ನ್ಯಾಯಾಲಯದಲ್ಲಿ ಮಾತ್ರನೇ. ನನ್ನ ಪ್ರಕಾರ ರಾಜಕಾರಣ ಕಂಪ್ಲೀಟಾಗಿ ಕುಲುಗೆಟ್ಟೋಗಿದೆ, ಭ್ರಷ್ಟಾಚಾರದಲ್ಲಿ ತುಂಬೋಗಿದೆ. ಅಧಿಕಾರ ವ್ಯವಸ್ಥೆ ಅದು ಕಂಪ್ಲೀಟ್ಲಿ ಇಟ್ಸ್ ಕರಪ್ಟ್. ಇವತ್ತು ಸ್ವಲ್ಪ ನ್ಯಾಯ ಇರೋದು ಕೋರ್ಟಲ್ಲೇ. ಆಯಿತಾ? ಇವತ್ತು ನಮಗೇನಾದರೂ ನಾವು ಸ್ವಲ್ಪ ನೆಮ್ಮದಿಯಾಗಿ ಸಮಾಜದಲ್ಲಿ ಬದುಕಬೇಕು ಅಂದರೆ, ನಾವು ಇನ್ನೂ ಸ್ವಲ್ಪ ಈ ಸಮಾಜದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಅದು ಓನ್ಲಿ ಜುಡಿಷಿಯಲ್ ಸಿಸ್ಟಮಿಂದ ಮಾತ್ರ ಸಾಧ್ಯ. ಸೊ ನಾನು ಅಂದ್ಕೊಳ್ತೀನಿ ಇವತ್ತಲ್ಲ ನಾಳೆ ನ್ಯಾಯ ಸಿಗತ್ತೆ. ಸೊ ವಿ ಆರ್ ವೆಯ್ಟಿಂಗ್ ಅಷ್ಟೇ.